ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ, ಮೊದಲಿಗೆ ಇವತ್ತು ಬಂದಿರತಕ್ಕಂತಹ ಈ ಚೈತ್ರ ಶುಕ್ಲ ಪಾಡ್ಯಮಿಯ ಪರಾಭವನಾಮ ಸಂವತ್ಸರವು ತಮ್ಮೆಲ್ಲರಿಗೂ ಸುಖ, ಶಾಂತಿ, ಪ್ರೀತಿ, ಸಕಲ ಇಷ್ಟಾರ್ಥಗಳನ್ನು ಕೊಡುವಂತೆ ಆಗಲಿ. ಎಲ್ಲರಿಗೂ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿ ಈ ಕಡೆಯಿಂದ ಎಲ್ಲರಿಗೂ ಮತ್ತೊಮ್ಮೆ ನಾವು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ಇವತ್ತೊಂದು ಸಣ್ಣ ಕವನದ ವಾಚನ ಮಾಡಬೇಕು ಅಂತ. ಯುಗಾದಿ ಬಂದಿತು ಬಂದಿತು ಹೊಸ ವರ್ಷ, ತಂದಿತು ತಂದಿತು ನಮಗೆಲ್ಲ ಹರ್ಷ. ಎಲ್ಲರೂ ಕೂಡಿ ಬೇವು ಬೆಲ್ಲ ಹಂಚಿ ತಿನ್ನುವುದು ಇದರ ವಿಶೇಷ. ಜೀವನದೊಳಗೆ ಸುಖ ದುಃಖಗಳು ಸಮವೆಂದು ಸಾರುವುದು ಇದರ ಸಂದೇಶ. ಅವತ್ತೇನು ಮಾಡ್ತಾರೆ, ಅರುಣೋದಯದೊಳು ಗೈವರು ಜನರು ಅಭ್ಯಂಜನ ಸ್ನಾನ, ಧರಿಸುತ್ತ ನೂತನ ವಸ್ತ್ರಾಭರಣ. ಬಗೆ ಬಗೆ ಭಕ್ಷ್ಯದ ಜೊತೆಗೆ ಇವರು ಅಣಿಗೊಳಿಸುವರು ಹೋಳಿಗೆ ಹೂರಣ. ಮನೆಯೊಳು ದೇವರ ಪೂಜೆಯ ಸಮಯದಿ ಸಮರ್ಪಿಸುವರು ನೈವೇದ್ಯವನ್ನ. ನಂತರ ಎಲ್ಲರೂ ಒಟ್ಟಿಗೆ ಕುಳಿತು ಭುಂಜಿಸುವರು ಭೂರಿ ಭೋಜನ. ಮುಂದಿನತೆ ಮನೆಗಳ ಮುಂದೆ ತಳಿರು ತೋರಣ, ಹೊಳೆಯುತ್ತಲಿಹುದು ರಂಗೋಲಿಯ ಬಣ್ಣ. ಹೊರಗಡೆನಾತೆ ಮಾಮರಗಳಲ್ಲಿ ಕೋಗಿಲೆ ಗಾನ, ನಯನ ಮನೋಹರ ನವಿಲಿನ ನರ್ತನ. ನೋಡಿ, ಗಿಡಮರಗಳಲ್ಲಿ ಫಲಪುಷ್ಪಗಳು ಹರಳಿ ಹಬ್ಬುತ್ತ ಪಸರಿಸುವುದು ಘಮಘಮ ಪರಿಮಳವನ್ನ. ಇಂತಹ ಪ್ರೀತಿಯ ಪ್ರಕೃತಿ ಮಾತೆಯನ್ನು ಗೌರವದಿಂದ ನಮಿಸೋಣ. ಸರ್ವರಿಗೊಮ್ಮೆ ಯುಗಾದಿ ಹಬ್ಬದ ಶುಭಾಶಯನ್ನು ಕೋರೋಣ. ಸಕಲ ಇಷ್ಟಾರ್ಥಗಳು ನೆರವೇರಲೆಂದು ಆ ದೇವರಲ್ಲಿ ನಾವು ಬೇಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಭಗವಂತ ನಮ್ಮ ಮತ್ತೊಮ್ಮೆ ಪುರಂದರದಾಸ ನೆನೆಸ್ಕೋಬೇಕಿಲ್ಲಿ. ಅವ್ರು ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಅವರು ಬರಿತಾ ತಮ್ಮ ಸಂದೇಶದಲ್ಲಿ ಕಡೇ ಚರಣದಲ್ಲಿ ಭಾಳ ಜನ ಹೇಳ್ತಾರೆ, ವಿನುತ ಸಿದ್ಧಿಪ್ರದನು ವಿಘ್ನೇಶ ದಯದಿಂದ ನೆನೆದ ಕಾರ್ಯಗಳ ನೆರವೇರಿಸಲಿ ಹರಸಿ. ದಿನದಿನವೂ ಧನ್ವಂತ್ರಿ ಆಪತ್ತುಗಳ ಕಳೆದು. ಇವತ್ತಿದೆ ಬಹಳ ವಿಷಯ, ಬಹಳ ಬೇಕಾಗಿರೋದು. ದಿನದಿನವೂ ಧನ್ವಂತ್ರಿ ಆಪತ್ತುಗಳ ಕಳೆದು ಮನ ಹರುಷವಿತ್ತು ಮನ್ನಿಸಲಿ ಬಿಡದೆ ಅಂತ ಕೇಳ್ತಾ ಮುಂದೆ ಹೇಳ್ತಾರೆ, ನಿರುತ ಸುಜ್ಞಾನವನ್ನು ಬೆಳಗಿ ಕೃಪೆಗೈಯುವ ಗುರುಗಳ ಆಶೀರ್ವಾದ ನಮಗಾಗಲಿ. ಲಾಸ್ಟ್ ಹೇಳ್ತಾರೆ, ಪುರಂದರ ವಿಠಲನ ಕರುಣದಿಂದಲೇ ಸಕಲ ಸುರರುವಲುಮೆ ನಮಗೆ ಸುಸ್ಥಿರವಾಗಲಿ. ಒಬ್ಬರದಲ್ಲ, ಸಕಲ ಸುರರುವಲುಮೆ ಅಂತ ಹೇಳ್ತಾರೆ. ಅದರಿಂದ ಭಗವಂತ ಮತ್ತೆ ನಿಮಗೆಲ್ಲ ಒಳ್ಳೇದು ಮಾಡಲಿ. ಇವತ್ತಾಗ್ತಿದ್ದಂಥ ವಿದ್ಯಮಾನಗಳೆಲ್ಲ ನೋಡ್ತಿದ್ದಾಗ ಅವನ ಕರುಣೆ ಕಡಿಮೆ ಆಗಿದೆ ಅಂತ ಇಲ್ಲೋದ್ಗಡೆ ಅನಿಸಿದ್ರು ಕೂಡ ಸಂದೇಹ ಪಡೋ ಅವಶ್ಯಕತೆ ಇಲ್ಲ. ಹುಟ್ಟಿಸಿ ಹುಲ್ಲು ನೀರು ಮೇಯಿಸಿ ಇರಲ್ಲ. ಆಮೇಲೆ ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿದ್ದು, ಇದು ಪರಾಭವನಾಮ ಸಂವತ್ಸರ. ಆದ್ದರಿಂದ ಪರಾಭವ ಅಂದಾಗ ಮೇಲ್ನೊಳಗೆ ಸೋಲು ಅಂತ ಅರ್ಥ ಗೊತ್ತಾಗುತ್ತೆ. ಆದರೆ ಹಾಗೆಲ್ಲ ಏನಿಲ್ಲ, ಅದು ಪರ ಆಭವ ಅಂತಷ್ಟೆ. ಪರ ಆಭಾವ ಅಂದಾಗ ಸ್ವಲ್ಪ ವಿಭಿನ್ನ ಅಂತ ಅನಿಸುತ್ತೆ. ಅದೇನೇ ಇರಲಿ, ಈ ಸಂವತ್ಸರ ನಿಮಗೆ ಒಳ್ಳೇದು ಮಾಡಿ. ನಮಸ್ಕಾರ.